ಸಭೆ ಆಗಬೇಕಾಗಿದೆ ಹೌದ್ರ. ಇದೇ ತಿಂಗಳು ಏಪ್ರಿಲ್ 17 ಅನ್ಸುತ್ತಲ್ರ, ಎಲ್ಲ ಸಚಿವ ಸಂಪುಟದಲ್ಲಿ ಏನು ತೀರ್ಮಾನ ಆಗುತ್ತೆ ಅದರ ಆಧಾರದ ಮೇಲೆ ರಿಸರ್ವೇಷನ್ ಪಾಲಿಸಿನ ಜಾರಿಗೆ ತರ್ತಾರೆ. ಈಗ ನಾವು ಏನೇ ಮಾತಾಡಿದರೂ ಕೂಡ ವೈಯಕ್ತಿಕ ಒಪಿನಿಯನ್ ಆಗುತ್ತೆ. ಸರ್ಕಾರದಲ್ಲಿರೋರು ಮಿನಿಸ್ಟ್ರ್ ಇರ್ಬೋದು, ಸಿ ಎಮ್ ಇದ್ದಾರೆ, ಡೆಪ್ಯೂಟಿ ಸಿ ಎಮ್ ಇದ್ದಾರೆ. ನಾವು ಸಂವಿಧಾನಕ್ಕೆ ಬದ್ಧವಾಗಿ ಯಾವ ರೀತಿ ನಡ್ಕೋಬೇಕು, ಎಲ್ಲರಿಗೂ ಕೂಡ ಸಮಾಜದಲ್ಲಿರುವಂತಹ ಎಲ್ಲ ಸಮಾಜದವ್ರಿಗೂ ಕೂಡ ಒಳ್ಳೆಯದಾಗಬೇಕು, ಮೀಸಲಾತಿಯಿಂದ ಸಮಾಜಕ್ಕೆ ಒಳ್ಳೆಯದಾಗೋ ನಿಟ್ಟಿನಲ್ಲಿ ನಿರ್ಧಾರ ತಗೊಳ್ತಾರೆ. ಈಗ ಏನು ಹೇಳಿದ್ರಿ ಮೇಡಮ್, ಅದು ಮುಂಚೆನೇ ಬೇಡ, ಗಣಿತನೇ ಸರಿಯಾಗಿಲ್ಲ, ಯಾರ ಮನೆಗೆ ಬಂದಿದ್ದಾರೆ ಯಾರ ಮನೆಗೆ ಬಂದಿಲ್ಲ ಅಲ್ಲ, ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾ ಇದ್ದಾರೆ. 50% ಜನರ ಒಂದು ಐ ಥಿಂಕ್ ಒಪಿನಿಯನ್, ಜನಗಣತಿ ಜಾತಿ ಗಣತಿ ಎರಡೂ ಕೂಡ ಸರಿಯಾಗಿ ನಡೆದಿಲ್ಲ ಅಂತ ಹೇಳ್ತಾ ಇದ್ದಾರೆ, ವೈಜ್ಞಾನಿಕವಾಗಿ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ ಅದರ ಬೇಸಿಸ್ ಮೇಲೆ ನಾವು ಮಾತಾಡಬೇಕೇ ಹೊರತು ಇಂಡಿವಿಜುವಲ್ ಆಗಿ ನೀವು ಕೇಳಿದರೆ ಅದು ನನ್ನ ವೈಯಕ್ತಿಕ ಒಪಿನಿಯನ್ ಆಗುತ್ತೆ. ಅಲ್ಲ ಮೇಡಮ್, ಈಗ ಆಲ್ರೆಡಿ ಆಗೇ ಬಿಟ್ಟಿದೆ, ಜಾತಿ ಗಣತಿ ಆಗಿದೆ, ಬಟ್ ಅದನ್ನು ಯಾವ ರೀತಿ ಜಾರಿಗೆ ತರಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರ ತಗೊಳ್ತಾರೆ. ಹೌದ್ರಾ? ಅಲ್ಲ, ಈಗ ತಪ್ಪೆ ಅಂದರೆ ಸಂಖ್ಯೆನೇ ಕಡಿಮೆ ತೋರಿಸಿದ್ದಾರೆ ಅಂತ ಈಗ ಆಲ್ರೆಡಿ ತಪ್ಪೇ ಆದಂಗೆ ಆಯ್ತಲ್ಲ, ಮತ್ತೆ ಯಾಕೆ ಅದ್ರ ಬಗ್ಗೆ ಚರ್ಚೆ ಬೇಕು ಅಂತಾನೆ ಕಡಿಮೆ ತೋರಿಸಿದ್ದಾರೆ ಅಂತ ಕೆಲವು ಆರೋಪ. ಅಲ್ಲ, ಸಿ ದ್ಯಾಟ್ ಈಗ ಎಲ್ಲ ಮಿನಿಸ್ಟರ್ಸು ಹೇಳಿದ್ದಾರೆ, ನಾವು ಮೀಡಿಯಾದಲ್ಲಿ ಹೋಗಿ ಒಪಿನಿಯನ್ಸ್ ಕೊಡೋ ಬದಲಿ ಆ ಸಭೆಯಲ್ಲಿ ನಮ್ಮ ಒಪಿನಿಯನ್ ಏನಿದೆ, ಆ ಜಾತಿ ಗಣತಿಯ ಸಂಪೂರ್ಣ ಆ PDF ಫೈಲ್ ರಿಪೋರ್ಟ್ ಏನಿದೆ ಅದನ್ನು ಓದ್ಬಿಟ್ಟು ಅಲ್ಲಿ ನಮ್ಮ ಒಪಿನಿಯನ್ಸ್ ಕೊಡೋದು ಸೂಕ್ತ ಅನಿಸುತ್ತೆ, ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ದ ಪ್ರೆಸ್ ಆ್ಯಂಡ್ ಮೀಡಿಯಾ. ಈಗ ಸಚಿವರಿಗೂ ಇದು ಪರಿಚಯನ ಕೊಟ್ಟಿದ್ದಾರೆ ಮೇಡಮ್, ಜಾತಿ ಗಣತಿ ಇದು ಮಾಡಿದ್ರೆ ಚರ್ಚೆ ಮಾಡಿದ್ರೆ ಅವ್ರು ಮಾತಾಡ್ತಾರೆ ಬರ್ರಿ. ಅಲ್ಲಿ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ, ಅಂಬೇಡ್ಕರ್ ಭವನ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಅದ್ರ ಬಗ್ಗೆ ಡೀಟೇಲಾಗಿ ಹೇಳ್ತಾರೆ. ಈಗ ನೀವು ಸ್ವಾಗತ ಮಾಡ್ತೀರಾ, ಏನು ಚರ್ಚೆ ಆಗಿದ್ದಾಗ ನಾವು ಹೇಳ್ತಾರೆ ಅಲ್ಲ, ಅಲ್ಲಿ ತೀರ್ಮಾನ ಏನಾಗುತ್ತೆ, ನಮ್ಮೆಲ್ಲರ ತೀರ್ಮಾನ ಏನಾಗುತ್ತೆ ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಈಗೆಲ್ಲ ಲಿಂಗಾಯತ ಶಾಸಕರು ಮತ್ತು ಸಂಸದರು ಒಂದು ಸಭೆ ಕರಿಬೇಕು, ಎಲ್ಲರೂ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನೀವೇ ಎಲ್ಲ ಲಿಂಗಾಯತ ಶಾಸಕರು ಸಚಿವರು ಅಲ್ಲ, ಈಗ ಏನಾಗುತ್ತೆ, ಪ್ರತಿಯೊಂದು ಸಮಾಜದವರು ಕೂಡ ಅದರ ಬಗ್ಗೆ ಅವ್ರವ್ರ ಸರ್ಕಲ್ನಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ನಮ್ಮ ಗಣತಿನೇ ಸರಿ ಇಲ್ಲ, ರಿಪೋರ್ಟೇ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ಕೂಡ ಎರಡೂ ರೀತಿಯಲ್ಲಿ ಡಿಸ್ಕಸ್ ಆಗುತ್ತೆ. ಪ್ರತಿಯೊಬ್ಬ ಸಮಾಜದ ಮುಖಂಡರು ಏನಿರ್ತಾರೆ ಅವರು ಚರ್ಚೆ ಮಾಡ್ತಾರೆ, ಜೊತೆಗೆ ಗವರ್ಮೆಂಟ್ ಅಂಡರ್ ದ ಲೀಡರ್ಶಿಪ್ ಆಫ್ CM ನಾವು ಕೂಡ ಚರ್ಚೆ ಮಾಡ್ತೀವಿ. ಯಾರಿಗೂ ಕೂಡ ಅನ್ಯಾಯ ಆಗದೆ ರೀತಿಯಲ್ಲಿ ಅದನ್ನು ಜಾರಿಗೆ ತಗೊಂಡು. ಮೇಡಮ್, ರಾಜ್ಯದಲ್ಲಿ ಬೆಲೆ ಏರಿಕೆ ಸಿಕ್ಕಾಪಟ್ಟೆ ಆಗ್ತಾ ಇದೆ ಅಂತ BJP ಒಂದು ಆರೋಪ ಮಾಡ್ತಾ ಇದೆ. ಕೇಂದ್ರ ಸರ್ಕಾರದಲ್ಲಿ ಏನಾಗ್ತಾ ಇದೆ ಅಲ್ಲ, ಬೆಲೆ ಏರಿಕೆ ಆಗ್ತಾ ಇದೆ ಅಂದರೆ ದೇರ್ ಆರ್ ರೀಸನ್ಸ್. ಯಾಕೆ ಅದನ್ನು ನಮ್ಮ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಅದು ಹೋಗುತ್ತೆ. ಜೊತೆಗೆ ಸರ್ಕಾರದಿಂದ ಬರ್ತಾ ಇರುವಂತಹ ಸ್ಕೀಮ್ಸ್ ನೋಡ್ತಾ ಇದ್ದೀರಿ ನೀವು, ಗ್ಯಾರಂಟಿ ಸ್ಕೀಮ್ಸ್ ಆಯಿತು, ಇದರಿಂದ ಬಡ ಜನತೆಗೆ ಭಾಳಷ್ಟು ಅನುಕೂಲ ಆಗ್ತಾ ಇದೆ. ಒಂದು ಕೈಲೇ ಕೊಟ್ಟು ಒಂದು ಕೈಲೇ ಕಿತ್ಕೊಳ್ತಾ ಇದೆ ಸರ್ಕಾರ, ಅದನ್ನು ಹೇಳ್ಬೋದು. ಮತ್ತು ನೀವು ವಿಮರ್ಶೆ ಮಾಡಿದಾಗ ಅದನ್ನು ಹೇಳ್ಬೋದು. ಬಟ್ ನಾವು ಸಾಮಾಜಿಕ ನ್ಯಾಯದ ದೃಷ್ಟಿಯಲ್ಲಿ ಈಗ ಡ್ರೌಟ್ ಸಿಚುವೇಶನ್ ಇರುತ್ತೆ, ಅಥವಾ ಒಂದು ಸಾಮಾಜಿಕ ನ್ಯಾಯ ಪ್ರತಿಯೊಬ್ಬರಿಗೂ ಕೂಡ ಒಂದು ಆರ್ಥಿಕ ಪರಿಸ್ಥಿತಿ ಬಿಕ್ಕಟ್ಟಿರುತ್ತೆ. ಆ ಟೈಮ್ನಲ್ಲಿ ಸರ್ಕಾರ ಏನು ಮಾಡ್ಬೋದು ಅನ್ನೋದಕ್ಕೆ ವರ್ಲ್ಡ್ ಬ್ಯಾಂಕ್ನಲ್ಲಿರೋರು, ವಿದೇಶದಲ್ಲಿರೋರು ಈ ಒಂದು ಗ್ಯಾರಂಟಿ ಸ್ಕೀಮ್ ಬಗ್ಗೆ ಒಪ್ಪಿಗೆ ಕೊಡ್ತಾರೆ. ಆದರೆ ನಮ್ಮಲ್ಲೇ ಸುಮ್ಮನೆ ದೂಷಣೆ ಮಾಡಬೇಕು ಅಂತ ದೂಷಣೆ ಮಾಡೋದಿಲ್ಲ. ಎಲ್ಲದರಲ್ಲೂ ಒಂದು ಕಾನ್ಸಿಕ್ವೆನ್ಸಸ್ ಇರುತ್ತೆ, ಪಾಸಿಟಿವ್ಸ್ ನೆಗೆಟಿವ್ಸ್ ಇರುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೊಂಡು ಮಾತಾಡಬೇಕಾಗುತ್ತೆ. GST ಪಾಲ್ ಸಿಗ್ತಾ ಇದೆ ಮೇಡಮ್ ರಾಜ್ಯಕ್ಕೆ? ಇಲ್ಲ, ಇದ್ರ ಬಗ್ಗೆ ಡೆಪ್ಯೂಟಿ CM ಅವರು ಹೇಳಿದ್ರು ನೋಡ್ರಿ, ಕೇಂದ್ರ ಸರ್ಕಾರದ ವಿರೋಧವಾಗಿ ನಾವು ಕೂಡ ಒಂದು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಒಂದು ಐ ಥಿಂಕ್ ವಿ ವಿಲ್ ಆಲ್ಸೋ ರೇಸ್ ಅವರ್ ವಾಯ್ಸಸ್. ಅದ್ರ ಬಗ್ಗೆ ಒಂದು ಹೋರಾಟ ಮಾಡ್ತೀವಿ. ಥ್ಯಾಂಕ್ ಯು.